ಇನ್ನೊಂದು ಕಡೆಗೆ ನನ್ನ ಮಗ ಯಾವುದೇ ತಪ್ಪನ್ನ ಮಾಡಿಲ್ಲ. ರಾತ್ರಿ ಪಾನಿಪುರಿ ತಿನ್ನಕ್ಕೆ ವಿಜಯಪುರ ರಸ್ತೆಗೆ ಹೋಗಿದ್ರು. ಆಗ ಏಕಾಏಕಿ ಬಜರಂಗ ದಳದ ಕಾರ್ಯಕರ್ತರು ಹಲ್ಲೆಯನ್ನ ನಡೆಸಿದ್ದಾರೆ. ನನ್ನ ಮಗ ತಪ್ಪು ಮಾಡಿದ್ರೆ ಪೊಲೀಸರು ಶಿಕ್ಷೆಯನ್ನ ಕೊಡಲಿ ಅಂತ ಅವರ ಪೋಷಕರು ಈಗ ಹೇಳ್ತಾ ಇದ್ದಾರೆ. ಆರು ಗಂಟೆಗೆ 6:15 ಸ್ಕೂಲಿಂದ ಕಾಲೇಜಿಂದ ಬಂದು ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಸಪ್ಪಿನ ಸಾರನ್ನ ತಿನ್ನಲ್ಲ ಅಂತ ಪಾನಿಪುರಿ ತಿನ್ನಕ್ಕೆ ಹೋಗಿದ್ರು. 7 ಗಂಟೆಗೆ ನಾನು ಫೋನ್ ಮಾಡಿದೆ, ತಡಿಮ ಬರ್ತೀನಿ ಅಂದರು. ಆಮೇಲೆ ಅವನನ್ನು ಸ್ವಲ್ಪ ಬಿಟ್ಟು ಮಾಡಿದರೆ ಬ್ಯುಸಿ ಬಂತು. ಇನ್ನೊಂದು ಸ್ವಲ್ಪ ಬಿಟ್ಟು ಮಾಡಿದ್ರೆ ಸ್ವಿಚ್ ಆಫ್ ಆಯಿತು. ಯಾಕೆ ಸ್ವಿಚ್ ಆಫ್ ಅವ್ರು ಮಾಡ್ಕೊಡಲ್ಲ ಸ್ವಿಚ್ ಆಫ್ ಅಂತ ನಾನು ಬರ್ತಾರೆ 10 ಗಂಟೆ 11 ಗಂಟೆ ಅಂತ ನಾನು ಕೂತಿದ್ದೆ ಸುಮ್ಮನೆ. ಆಮೇಲೆ 12 ಗಂಟೆ ಆಯ್ತಲ್ಲ, ನನಗೆ ಯಾರೂ ಹೇಳೇ ಇಲ್ಲ. ಅವರು ಫ್ರೆಂಡ್ ಪಕ್ಕದ ಮನೆಯವರು ಅದೇ ಜೆವಿಸಿಗೆ ಹೋಗ್ತಾರೆ ಅವ್ರ ಜೊತೆಯಲ್ಲಿ. ಅವ್ರಿಗೆ ಹೋಗಿ ಕೇಳಿದೆ ನಾನು, ಯಾಕೆ ಅವ್ರ ಹಸೇನು ಮನೆಗೆ ಬಂದಿಲ್ಲಪ್ಪ, ಎಲ್ಲಿ ಅವರು ನಿನಗೆ ಗೊತ್ತಿರತ್ತಲ್ಲ. ಅಯ್ಯೋ ಆಂಟಿ ನನ್ನ ಜೊತೆ ಇಲ್ಲೇ ಕೂತ್ಕೊಂಡು ಮೊಬೈಲ್ ನೋಡೋದು ನಾನು ಇಬ್ಬರು ಇವತ್ತು ಬಂದಿಲ್ಲ ಆಂಟಿ, ತಡಿ ಹೊರಗಡೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ. ತಡಿಯಪ್ಪ ನಾನು ಬರ್ತೀನಿ ನಿನ್ನ ಜೊತೆಯಲ್ಲಿ ಅಂತ ನಾನು ಹೋದ್ರೆ ಛತ್ರ ಕಡೆ ಹುಡ್ಕೊಂಡು. ಆ ತಕ್ಷಣ ಫೋನ್ ಬಂತು, ಆಂಟಿ ಯಾರು ನಿಮ್ಮ ಮಗಾಗೆ ಹೊಡೆದು ಆಸ್ಪತ್ರೆಯಲ್ಲಿ ಹಾಕಿದ್ದಾರೆ, ಬೇಗ ಬನ್ನಿ ಅಂತ. ಆಮೇಲೆ ಓಡ್ ಬಂದಿತ್ತು. ಏನಕ್ಕಂತ ಗೊತ್ತಿಲ್ಲ, ಯಾರು ಕಲ್ಲು ಹೊಡೆದಂತೆ ಕೆಟ್ಟ ಯಾರು ಹುಚ್ಚು ಹುಡುಗ ಅಂತೆ ಅವ್ರು ಓಡ್ ಹೋಗಿದಂತೆ. ಅವ್ರಿಗೆ ಹಿಡಕ್ ಬಿಟ್ಟು ಪಾಪನ ಹುಡುಗನಿಗೆ ಹಿಡಿ ಹೊಡೆದಿರಲ್ಲ ಇವರು ಮನುಷ್ಯರ. ಇವರು ಬಜರಂಗ ದಳಿ ಅಲ್ಲ ಅಂತ ಹೇಳ್ದ ನಮ್ಮ ಮಗ. ಅವರು 20 ಜನ ಅವರು ಸಂಗೀತ ಟೀಚರ್ ಅಂತ ಇದ್ದಾರೆ. ಅವ್ರ ತಮ್ಮ ಅಮ್ಮಿ ಅವ್ರಿಗೆ ನಾನು ಹೇಳಿದೆ, ಸಂಗೀತ ಮಿತ್ರಲ್ಲ ಅವ್ರು ಸ್ಟೂಡೆಂಟು, ಕೇಳಿ ನೋಡಿ ಅಣ್ಣ ನಾನು ಹಂಗೆ ಮಾಡಲ್ಲ, ನೀವು ಕೇಳಿ ನೋಡಿ ಅಂದ್ರೂ ನನಗೆ ಬಿಟ್ಟಿಲ್ಲ. ಆಮೇಲೆ ಪೊಲೀಸವರು ಬಂದು ಕಾಪಾಡಿ ಮೊಬೈಲ್ ಎಲ್ಲ ಇಸ್ಕೊಂಡು ಬಿಟ್ಟು ಏನು ಮಾಡಿದಂತೆ. ತುಂಬ ಹೊಡೆದಿದ್ದಾರೆ. ಇಲ್ಲ ರಾತ್ರಿ ಎಲ್ಲ ಮಲಗಿಲ್ಲ, ಎದೇನು ಇದೆಲ್ಲ ಆಗಿ ತುಂಬ ಚಳಿ ಜಡ ಬಂದು ಆಮೇಲೆ ಎಕ್ಸರ ತೆಗೆದ್ರೆಲ್ಲ ಅವ್ರು ಬಂದು ಹೇಳೋಗಿದ್ರು, ಏನಿಲ್ಲ ನಾರ್ಮಲಿ ಸ್ವಲ್ಪ ಇದ್ದಮ್ಮ ಹೆದರ್ಬೇಡಿ. ಮೂಗಿನ ನನ್ನ ರಕ್ತ ಎಲ್ಲ ಒರೆಸಿದ್ದು ಎಲ್ಲ ಆದಮೇಲೆ ನಾನು ಬಂದಿದ್ದು, ನನಗೆ ಗೊತ್ತಿಲ್ಲ. ಕಂಪ್ಲೇಂಟ್ ಕೊಟ್ಟರು. ಅವರೇ ಕೊಟ್ಟಿದ್ದು, ನಾವು ಅವ್ರಿಗೆ ನೋಡಿಲ್ಲ, ಅವ್ರ ಹೆಸರು ಬರಲ್ಲ, ಅವ್ರು ಯಾರಂತ ನನಗೆ ಗೊತ್ತಿಲ್ಲಲ್ಲ. ಇಲ್ಲ ಅಂತ ಕೆಟ್ಟ ಹುಡುಗನೇ ಇಲ್ಲ ಅವರು. ಬೇಕಾದ್ರೆ ಸ್ಕೂಲಿಗೆ ಕಾಲೇಜಿಗೆ ಕರ್ಕೊಂಡು ಹೋಗ್ತೀನಿ. ಏನಂತ ಹುಡುಗ ಅವರು ಯಾರು ಕೆಟ್ಟ ಇದು ಅಂತೆ, ಮೆಂಟಲ್ ಅಂತೆ. ಅವರು ಹೊಡೆದು ಓಡೋಗಿದಂತೆ ಯಾರು ಇವರು. ಅವ್ರಿಗೆ ಬಿಟ್ಟಿದ್ದಾರೆ, ಅದೇ ಕೇಳ್ತಾರದು. ಯಾಕೆ ಹೊಡೆದಿರಲ್ಲ ಅವ್ರಿಗೆ ಹುಡ್ಕೊಬೇಕಾಗಿತ್ತು. ಇವ್ರಿಗೆ ಯಾಕೆ ಹೊಡೆದಿದ್ರೆ? ಈಗ ಮುಂದೆ ಯಾರು ಮಾಡಿ ಹೋಗ್ತಾರೆ ಕಲ್ತಾನ, ಹಿಂದೆ ಅವ್ರಿಗೆ ಹಿಡ್ಕೊಂಡ್ರೆ ಆಗತ್ತಾ? ಇಲ್ಲಾಂದ್ರೆ ಪೊಲೀಸಿಗೆ ಕರ್ಕೊಂಡು ಹೋಗಿ ಹಂಗೆ ಹೊಡೆದಿದ್ದಾರೆ ನೋಡಿ, ನೀವು ಕೇಳಿ ನೋಡಿ ಅಂತ ಕೊಡಬೇಕು. ನೀವು ಯಾಕೆ ಹೊಡೆಯಕ್ಕೆ ಹೋಗ್ತೀರಾ? ಏನಾರು ಹೆಚ್ಚು ಕಡಿಮೆ ಆದಿದ್ರೆ ಯಾರು ಜವಾಬ್ದಾರಿ? ಇರೋದು ಒಂದೊಂದು ಮಗ.